ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರ್, ನಿಮ್ಮ ನೋಡೋಕ್ಕೆ ಲೀಡರ್ಸ್ ವಾಯ್ಸ್ ಪತ್ರಿಕೆ ರಿಪೋರ್ಟರು ಮನೀಶ್ ಅವ್ರು ಬಂದಿದ್ದಾರೆ ಸರ್. ಏನೋ ಲೀಡರ್ಸ್ ವಾಯ್ಸ್? ಯಾವುದ್ರ ಮನೆಯಪ್ಪ ಅದು? ತುಂಬಾನೇ ಒಳ್ಳೆ ನ್ಯೂಸ್ ಪೇಪರ್ ಸರ್. ಇತ್ತೀಚೆಗಷ್ಟೇ ಆ ನ್ಯೂಸ್ ಪೇಪರ್ ಶುರುವಾಗಿದ್ದು. ಇವತ್ತಿನ ರಾಜಕೀಯದ ಬಗ್ಗೆ ತುಂಬಾನೇ ಚೆನ್ನಾಗಿ ಬರೀತಾರೆ ಸರ್. ಕಳಿಸಿ ಒಳಗಡೆ. ಸರಿ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಹೇಳಿ. ನನ್ನ ಹೆಸರು ಮನೀಶ್ ಅಂತ. ನಾನು ಲೀಡರ್ಸ್ ವಾಯ್ಸ್ ಅನ್ನೋ ಪತ್ರಿಕೆಯಿಂದ ಬಂದಿದ್ದೀನಿ. ನಮ್ಮ ಪತ್ರಿಕೆಯಲ್ಲಿ ಒಂದು ಕಾಲಮ್ ಬರುತ್ತೆ, ಲೀಡರ್ಸ್ ಪಾಪ್ಯುಲಾರಿಟಿ ಅಂತ. ಅದ್ರ ಬಗ್ಗೆ ತಮ್ಮದೊಂದು ಸ್ಟೇಟ್ಮೆಂಟ್ ಬೇಕಾಗಿತ್ತು ಸರ್. ಆ ಕಾಲಮ್ ಡೀಟೇಲ್ ಹೇಳಿ. ಖಂಡಿತ ಸರ್. ಈ ಕಾಲಮ್ ಇರೋದೇ ಯಾವ್ಯಾವ ಪೊಲಿಟಿಷಿಯನ್ನು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೇನೆ ಸರ್. ನಾವು ಈ ಕಾಲಮ್ ಶುರು ಮಾಡಿರೋದು ಹತ್ರ ಬರ್ತಾ ಇರೋ ಎಲೆಕ್ಷನ್ಗೋಸ್ಕರ. ಹೀಗೆ ಮಾಡೋದ್ರಿಂದ ಯಾವ ರಾಜಕಾರಣಿ ಈಗಿನ ಎಲೆಕ್ಷನಲ್ಲಿ ಗೆಲ್ತಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಜೊತೆಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಯಾವ ಪೊಲಿಟಿಷಿಯನ್ಸ್ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಮಾರ್ಕೆಟಿಂಗ್ ಏಜೆನ್ಸಿನ ಹಿಡಿಯೋ ಅವಶ್ಯಕತೆನೂ ಇರೋದಿಲ್ಲ. ಅದಕ್ಕೆ ತಮ್ಮ ಸ್ಟೇಟ್ಮೆಂಟ್ ಕೂಡ ಬೇಕಾಗಿದೆ ಸರ್. ಶೋರ್, ಕೇಳಿ ಸರ್. ಈಗ ಬರ್ತಾ ಇರೋ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ? ಈ ಬಾರಿಯ ಎಲೆಕ್ಷನ್ನ ಫೇಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಈ ಬಾರಿ ಅಂತ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿ ಎಲೆಕ್ಷನ್ನೂ ಸಹ ಹೆಚ್ಚು ಹೆಚ್ಚು ಕಠಿಣವಾಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿನ ನಾವು ಮಾಡ್ಕೋಬೇಕು ಅಷ್ಟೇ. ಸರ್, ಬಿಸ್ನೆಸ್ ಮನ್ ಚಾಬ್ರಿಯಾ ಅವರು ನಿಮ್ಮ ಪಾರ್ಟಿಗೆ ಸೇರಿದ್ದಾರೆ. ಇದರಿಂದ ನಿಮ್ಗೆ ಸಹಾಯ ಆಗತ್ತೆ ಅನ್ಸತ್ತಾ? ಖಂಡಿತ ಸಹಾಯ ಆಗುತ್ತೆ ಸರ್. ಈಗಿನ ಸ್ಟ್ರಾಂಗ್ ಕಂಟೆಂಡರ್ ಶ್ರೀಕೃಷ್ಣ ದೇಸಾಯಿ ಅವ್ರ ಬಗ್ಗೆ ತಮ್ಮ ಅನಿಸಿಕೆ? ಅವರೊಬ್ಬ ದೊಡ್ಡ ಒಳ್ಳೆಯ ಮುತ್ಸುದ್ದಿ ರಾಜಕಾರಣಿ. ತುಂಬಾ ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ತಂದಿದೆ. ಸರ್, ಜೊತೆಗೆ ಶ್ರೀಕೃಷ್ಣ ದೇಸಾಯಿ ಅವರು ತಮ್ಮ ಬೀಗರು ಕೂಡ ಅಲ್ವಾ ಸರ್? ಹೌದು ಸರ್. ನಿಮ್ಮ ಬಗ್ಗೆ ನಿಜವಾಗ್ಲೂ ಗೌರವ ಬರುತ್ತೆ ಸರ್. ಶ್ರೀಕೃಷ್ಣ ದೇಸಾಯಿ ಅವರು ನಿಮ್ಮ ರಾಜಕೀಯ ವಿರೋಧಿಗಳು. ರಾಜಕೀಯನ ಪರ್ಸನಲಿಗೆ ತರದಲ್ಲೇ ತಮ್ಮ ಮಗಳನ್ನ ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದೀರಾ. ಇದರಿಂದಲೇ ಗೊತ್ತಾಗತ್ತೆ ಸರ್, ತಾವು ತಮ್ಮ ಪರ್ಸನಲ್ ಲೈಫ್ನ ಪಾಲಿಟಿಕ್ಸ್ ಜೊತೆ ಮಿಕ್ಸ್ ಮಾಡಲ್ಲ ಅಂತ. ದಟ್ಸ್ ಎ ಗುಡ್ ಕ್ವಾಲಿಟಿ ಸರ್. ಇನ್ಫ್ಯಾಕ್ಟ್ ನಿಮ್ಮನ್ನು ಭೇಟಿ ಮಾಡೋಕ್ಕಿಂತ ಮುಂಚೆ ನಾನು ಶ್ರೀಕೃಷ್ಣ ದೇಸಾಯಿ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ನಿಮ್ಮ ಮಿಸ್ಸಸ್ ವಿದ್ಯುಲತಾ ಮೇಡಮ್ನ ಭೇಟಿ ಮಾಡಿದೆ. ಎಲೆಕ್ಷನ್ ಹತ್ರ ಇಟ್ಕೊಂಡು ಯೂಶಲಿ ವಿರೋಧ ಪಕ್ಷದವರು ಒಬ್ರನ್ನೊಬ್ರು ಭೇಟಿ ಮಾಡೋದಿಲ್ಲ. ಆದರೂ ಎಲೆಕ್ಷನ್ ಇಷ್ಟು ಹತ್ರ ಇಟ್ಕೊಂಡು ನೀವು ನಿಮ್ಮ ಮಿಸ್ಸಸ್ನ ವಿರೋಧ ಪಕ್ಷದವ್ರ ಮನೆಗೆ ಕಳಿಸಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್ ಸರ್. ನಮ್ಮ ಬಿಂಗಾ ಸಾಹೇಬರು ಹಾಗೇನೆ. ಮೊದಲು ಅವ್ರ ಫ್ಯಾಮಿಲಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ಆಮೇಲೆ ರಾಜಕೀಯಕ್ಕೆ. ಅಲ್ವಾ ಸರ್? ನಿಮ್ಮ ಪೇಪರ್ನಲ್ಲಿ ಈ ವಿಚಾರ ಎಲ್ಲ ಬರಿಬೇಡ್ರಿ. ಇಲ್ಲ ಸರ್, ನಾವು ಬಿಂಗಾ ಅವರ ಎಲೆಕ್ಷನ್ ಅಭಿಪ್ರಾಯ ಮಾತ್ರ ಪಬ್ಲಿಷ್ ಮಾಡ್ತೀವಿ. ಸರ್, ಒಂದು ಫೋಟೋ ತೆಗಿಬೋದಾ ಸರ್? ವೈ ನಾಟ್? ತೆಗಿರಿ. ಥ್ಯಾಂಕ್ ಯು ಸರ್. ನಾನು ಹೊರಡ್ತೀನಿ. ಇವರೇ, ಒಂದು ನಿಮಿಷ. ನಿಮ್ಮಲ್ಲಿರೋ ಮಾಹಿತಿ ಪ್ರಕಾರ ಈ ಚುನಾವಣೆಯಲ್ಲಿ ಯಾರು ಮುಂದೆ ಇದ್ದಾರೆ? ಸರ್, ನಾರ್ತ್ನಲ್ಲಿ ಮಧ್ಯಮಂಡಲ ಸ್ಟೇಟ್ನಲ್ಲಿ ಮುಖರ್ಜಿ ಅವರು ಲೀಡ್ನಲ್ಲಿದ್ದಾರೆ. ಮತ್ತೆ ಇಲ್ಲಿ? ಇಲ್ಲಿ ನಮಗಿನ್ನೂ ಸರಿಯಾದ ವರದಿ ಬಂದಿಲ್ಲ ಸರ್. ರೀ, ನೀವು ಪೇಪರ್ನವರು, ಅದು ನಿಮ್ಮ ಪೇಪರು ತುಂಬ ಫೇಮಸ್ಸು. ನಿಮಗೆ ಗೊತ್ತಿಲ್ಲಲ್ವನ್ರಿ? ನೀವು ಸೀಕ್ರೆಟಾಗಿ ಹೇಳಿ, ನಾವು ಸೀಕ್ರೆಟಾಗಿ ಕಿತ್ಕೊಳ್ತೀವಿ. ನೀವು ಪೇಪರ್ನವರು, ನಾವು ರಾಜಕೀಯದವರು.
ನಮ್ಮ ಸಹಾಯ ಬೇಕಾಗುತ್ತೆ, ಆಲೋಚನೆ ಮಾಡಿ. ಸರ್, ನಮಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಬಿಂಗಾ ಸಾಹೇಬರು ಮತ್ತು ಶಿವಕೃಷ್ಣ ದೇಸಾಯಿ ಅವರು ಇಬ್ಬರು ಲೀಡ್ನಲ್ಲಿದ್ದಾರೆ ಸರ್. ಮುಂಚೆ ಶಿವಕೃಷ್ಣ ದೇಸಾಯಿ ಅವರು ಲೀಡ್ನಲ್ಲಿದ್ದರು, ಆದರೆ ಇತ್ತೀಚೆಗೆ ಚಾಬ್ರಿಯಾ ಮತ್ತು ಕೆಲವು MLAಗಳು ನಿಮ್ಮ ಪಕ್ಷ ಸೇರಿರೋದ್ರಿಂದ ಶಿವಕೃಷ್ಣ ದೇಸಾಯಿ ಮತ್ತು ಬಿಂಗಾ ಸಾಹೇಬರು ಇಬ್ಬರೂ ಈಕ್ವಲ್ ಆಗಿದ್ದಾರೆ ಸರ್. 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? 2ನೇ ಸ್ಥಾನದಲ್ಲಿ ನೀವಿದ್ದೀರಾ ಸರ್. ದೇವಾನಂದ ಸ್ವಾಮಿ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ಅವರೀಗಲೂ ಪಾಪ್ಯುಲರ್ ಆಗಿದ್ದಾರೆ ಸರ್. ಅವರಿಗೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ ಸರ್. ಸರ್, ನಮಗಿನ್ನೂ ಬೇರೆ ಕಡೆ ಹೋಗಬೇಕಾಗಿದೆ, ನಾನು ಹೊರಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ನಾವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಆ ಶಿವಕೃಷ್ಣ ದೇಸಾಯಿ ನಮ್ಮ ಸಮಕ್ಕೆ ಇದ್ದಾರಲ್ಲ ಸರ್. ಸರ್, ಗೌರಿ ಗಣೇಶ್ ಹಬ್ಬಕ್ಕೆ ನಮ್ಮ ಸರ್ಕಾರದಲ್ಲಿ ಮಾಡಿರೋ ಸಾಧನೆಗಳೆಲ್ಲ ಸೇರಿಸಿ ದೊಡ್ಡ ಪಟ್ಟಿ ಮಾಡಿ ಎಲ್ಲ ಪೇಪರ್ಗಳಲ್ಲಿ ಜೋರಾಗಿ ಹಾಕ್ಸ್ಬಿಡೋಣ ಸರ್. ಯಾಕೆ ಸರ್ ಸೀರಿಯಸ್ ಆಗಿಬಿಟ್ರಿ? ಮೇಡಮ್ಮರು ಶಿವಕೃಷ್ಣ ದೇಸಾಯಿ ಅವ್ರ ಮನೆಗೆ ಹೋದ್ರು ಅಂತನಾ? ಬಿಡಿ ಮಿನ್ನಪ್ಪರ ವಿಚಾರಣ, ನೀವು ಇಂಥ ವಿಷಯಗಳಿಗೆಲ್ಲ ಎಂಟ್ರ್ ಹಾಕೋಬೇಡಿ. ಆಯ್ತು ಸರ್, ಕೋಪ ಮಾಡ್ಕೊಂಬಿಡಿ, ನಾನು ಇನ್ನು ಬರ್ತೀನಿ. ಅರೆ, ಇದೇನು ಖಾಲಿ ತಟ್ಟೆ ಇಟ್ಕೊಂಡು ಹೀಗೆ ಕೂತಿದ್ದೀರಾ? ಯಾಕೆ ಊಟ ಮಾಡ್ತಾ ಇಲ್ಲ? ಏನು ಅಡುಗೆ ವಿಚಾರದಲ್ಲಿ ಏನೋ ಡಿಸ್ಪ್ಯೂಟ್ ಇತ್ತಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಅದನ್ನ ಕ್ಲಿಯರ್ ಆಗಿಲ್ವಾ? ಅಡುಗೆ ಎಲ್ಲ ರೆಡಿ ಇದೆಯಲ್ಲ, ಯಾಕೆ ಊಟ ಮಾಡ್ತಾ ಇಲ್ಲ? ಏನೋ ಇಬ್ರಿಗೂ ಹಸಿವಿರಲಿಲ್ಲಪ್ಪ. ಏನು ಹಸಿವಿರಲಿಲ್ಲ ಅಂದರೆ 4 ಕಾಲಾಯ್ತು. ನಿಮ್ಮ ಊಟ ಆಯ್ತಾ ಮಾವ? ನಂದೂಟ ಆಯ್ತಮ್ಮ. ಮೃಣಾಲಿ, ನಿಮ್ಮ ತಾಯಿಯವ್ರಿಗೆ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ, ಊಟ ಮಾಡ್ಕೊಂಡು ಹೋದ್ರಾ? ಇಲ್ಲಪ್ಪ, ಅವರು ಅರ್ಜೆಂಟ್ನಲ್ಲಿದ್ದರು, ಊಟ ಮಾಡಲಿಲ್ಲ, ಹಾಗೆ ಹೊರಟೋದು. ಏನು ಮೃಣಾಲಿ, ನಿಮ್ಮ ತಾಯಿಯವ್ರು ಬಂದಿದ್ದು? ಸುಮ್ಮನೆ ಮಾವ, ನನ್ನನ್ನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ರು. ಅಷ್ಟೇನಾ? ಇನ್ನೇನು ವಿಶೇಷವಾಗಿ ಹೇಳಲಿಲ್ವಾ? ಇಲ್ಲ ಮಾವ. ಅಲ್ಲ, ಇನ್ನೇನು ಗೌರಿ ಹಬ್ಬ ಬಂತಲ್ಲ, ಹಬ್ಬಕ್ಕೆ ಕರೆಯೋಕೆ ಬಂದರೆ ಅಂದ್ಕೊಂಡೆ. ನಿನ್ನ ಗೌರಿ ಹಬ್ಬಕ್ಕೆ ಕರೀಲಿಲ್ವ ಮೃಣಾಲಿ? ಕರೆದ್ರು ಮಾವ. ಅಲ್ಲ, ಸ್ವತಃ ತಾಯಿನೇ ಬಂದು ಗೌರಿ ಹಬ್ಬಕ್ಕೆ ಬಾ ಮನೆಗೆ ಅಂತ ಕರೆದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಎಷ್ಟು ಸಂತೋಷವಾಗಿರ್ತಾರೆ. ನೀನ್ಯಾಕೆ ಹೀಗಿದೆಯಾ? ಯಾಕಮ್ಮ, ಏನು ಮಾತಾಡ್ತಿಲ್ಲ? ಏನಿಲ್ಲಪ್ಪ, ವಿದ್ಯುಲ್ಲತಾ ಅವರು ಮೃಣಾಲಿನಿ ಅವ್ರನ್ನ ಹಬ್ಬಕ್ಕೆ ಮನೆಗೆ ಬಾ ಅಂತ ಕರೆದ್ರು, ಅವ್ರು ಬರಲ್ಲ ಅಂದರು. ಹಬ್ಬಕ್ಕೆ ಬರಲ್ಲ ಅಂದ್ಯಾ? ಅಲ್ಲಮ್ಮ, ಸಾಮಾನ್ಯವಾಗಿ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗೋದು ಕಾಯ್ತಾ ಇರ್ತಾರೆ. ನೀನು ಯಾಕೆ ಹಾಗೆ ಮಾಡಿದೆ? ಯಾಕೆ ಮೃಣಾಲಿ ಕಣ್ಣಲ್ಲಿ ನೀರು? ನೀವಿಬ್ಬರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಸಿದ್ಧಾರ್ಥ್? ಏನಿಲ್ಲಪ್ಪ, ಅದೇ ವಿದ್ಯುಲ್ಲತಾ ಅವರು ಮೃಣಾಲಿನಿ ಅವ್ರನ್ನ ಹಬ್ಬಕ್ಕೆ ಮನೆಗೆ ಕರೆದಿದ್ರಲ್ಲ, ಮೃಣಾಲಿನಿ ಅವ್ರಿಗೂ ಹೋಗೋಕ್ಕೆ ಮನಸ್ಸಿತ್ತು, ನಾನು ಹೋಗೋದು ಬೇಡ ಅಂದ್ಬಿಟ್ಟೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ. ನೀನು ಬೇಡ ಅಂದ್ಯಾ? ಯಾಕೆ ಸಿದ್ಧಾಂತ್? ಪಾಪ ಮೃಣಾಲಿನಿಗೆ ಮದುವೆ ಆದಮೇಲೆ ಮೊದಲನೇ ಗೌರಿ ಹಬ್ಬ ಇದು. ಜೊತೆಗೆ ಅವಳು ಎಲ್ಲರನ್ನೂ ಎದುರು ಹಾಕ್ಕೊಂಡು ನೀನು ಮದುವೆ ಮಾಡ್ಕೊಂಡಿದ್ದಾಳೆ. ಅವ್ರ ತಾಯಿನೇ ಮನೆಗೆ ಬಂದು ಕರೆದು ಹೋಗಿದ್ದಾರೆ. ನೀನು ಹೋಗಬೇಡ ಅನ್ಬಾರ್ದಾಗಿತ್ತು, ತಪ್ಪು ಮಾಡಿದೆ ನೀನು. ಇಲ್ಲ ಮಾವ, ಇದರಲ್ಲಿ ಸಿದ್ಧಾಂತ ಏನು ತಪ್ಪಿಲ್ಲ. ಅಮ್ಮ ನನ್ನನ್ನು ಹಬ್ಬಕ್ಕೆ ಕರೆದಿದ್ದು ನಿಜ,
ಆ ಟೈಮಲ್ಲಿ ಅಪ್ಪ ಮನೇಲಿರಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಿದ್ಧಾಂತ್ ಬೇಡ ಅಂತ ಹೇಳಿದ್ರು. ಹ್ಞೂಪ್ಪ, ಬಿಂಗಾ ಅವರು ಮನೇಲಿ ಇಲ್ದಿರೋ ಟೈಮಲ್ಲಿ ಅವ್ರ ಮನೆಗೆ ನಾವು ಪೂಜೆಗೆ ಹೋಗೋದು ಅವಮಾನ ಅನ್ನಿಸ್ತು. ಅದು ಅಲ್ಲದೆ ಆ ಥರ ಕದ್ದು ಮುಚ್ಚಿ ಹೋಗೋದು ನಮಗೂ ಶ್ರೇಯಸ್ಸಲ್ಲ, ಅವ್ರಿಗೂ ಶ್ರೇಯಸ್ಸಲ್ಲ. ಅದಕ್ಕೆ ಹೋಗೋದು ಬೇಡ ಅಂದೆ. ನೀನು ಹೇಳೋದು ಸರಿ ಸಿದ್ಧಾಂತ್. ಭಿಂಗಾ ಅವರು ಮನೇಲಿ ಇಲ್ದಿದ್ದಾಗ ಅವ್ರ ಮನೆಗೆ ಹೋಗೋದು ಅಷ್ಟು ಸರಿಯಲ್ಲ. ಯಾರಿಗಾದ್ರೂ ಅವಮಾನದ ವಿಚಾರನೇ ಅದು. ನೀನು ಒಂದು ವಿಚಾರ ಮರ್ತು ಬಿಡ್ತಾ ಇದೆಯಾ ಇಲ್ಲಿ. ಪಾಪ ಮೃಣಾಲಿನಿ ನಿನಗೋಸ್ಕರ ಅವ್ರ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಬಂದೇಳಲ್ವಾ. ಅವ್ರ ತಂದೆ ಅವಳ ಮದುವೆ ವಿಚಾರದಲ್ಲಿ ಎಷ್ಟೇ ಕೆಟ್ಟದಾಗ ನಡ್ಕೊಂಡಿರ್ಬೋದು, ಆದರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯನ್ನು ಮರೆಯೋದಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೇ ಎದುರು ಹಾಕ್ಕೊಂಡು ಮದುವೆ ಮಾಡಿಕೊಂಡ್ರು ಹೆಣ್ಣುಮಕ್ಕಳಿಗೆ ತಂದೆ ತಾಯಿನ ಮರೆಯೋದು ಕಷ್ಟ. ಪಾಪ ಅವಳಿಗೆ ಅವ್ರ ತಾಯಿನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಪಾಪ ಭಿಂಗಾ ಅವರು ಮನೇಲಿ ಇಲ್ಲದೆ ಇದ್ದಾಗ ಮನೆಗೆ ಬಾ ಅಂತ ವಿದ್ಯುಲ್ಲತಾ ಅವರು ಮಗಳು ಕರೆಯೋಕೆ ಎಷ್ಟು ಸಂಕಟ ಪಟ್ಟಿರ್ತಾರಲ್ವಾ. ಆದರೂ ಸಂಬಂಧಗಳು ಕಡಿದು ಹೋಗಬಾರ್ದು ಅಂತ ಅವಮಾನ ಸಹಿಸಿಕೊಂಡು ಮಗಳು ಕರೆಯೋಕೆ ಇಲ್ಲಿವರೆಗೂ ಬಂದು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೃಣಾಲಿನಿ ತವ್ರ ಮನೆಗೆ ಹೋದರೆ ನಿನಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದಕ್ಕಿಂತ ಮೃಣಾಲಿನಿ ಅಲ್ಲಿಗೆ ಹೋದರೆ ಅವಳಿಗೆ ಅವ್ರ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದು ನೋಡಬೇಕಲ್ವಾ. ಸಾರಿಪ್ಪ, ನಂಗೆ ಈ ವಿಷಯ ಹೊಡೆದೇ ಇರಲಿಲ್ಲ. ಪರವಾಗಿಲ್ಲ ಬಿಡು, ಅವಳನ್ನ ಕಳಿಸ್ಕೊಡು ತವ್ರ ಮನೆಗೆ. ಹೋಗಿ ಬರಲಿ ಅವಳು. ಸರಿಪ್ಪ. ಮೃಣಾಲಿನಿ, ಹಬ್ಬಕ್ಕೆ ನಿಮ್ಮ ಮನೆಗೆ ಹೋಗಿ ಬನ್ನಿ. ನಂಗೆ ನಿಜವಾಗ್ಲೂ ಏನೂ ಬೇಜಾರಿಲ್ಲ. ನಿಜವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ. ನಾನು ಬರೀ ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ ಯೋಚನೆ ಮಾಡಿದೆ. ನೀವು ನಿಮ್ಮನೆಗೆ ಹೋಗೋದ್ರಿಂದ ನನಗೆಷ್ಟು ಅವಮಾನ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಹಬ್ಬಕ್ಕೆ ನಿಮ್ಮನೆಗೆ ಹೋಗೋದ್ರಿಂದ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಅಪ್ಪ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಂಗೆ ಅರ್ಥ ಆಗಿದ್ದು. ಈಗ ನಂಗೆ ಸ್ವಲ್ಪನೂ ಬೇಜಾರಿಲ್ಲ. ನಿಮ್ಮ ಮನೆಗೆ ಸಂತೋಷವಾಗಿ ಹಬ್ಬಕ್ಕೆ ಹೋಗಿ ಬನ್ನಿ. ಥ್ಯಾಂಕ್ ಯು ಸಿದ್ಧಾಂತ್. ನೀವು ನನ್ನ ತಾಯಿ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ರಲ್ವಾ, ನೀವು ನನಗೆ ಹಬ್ಬ ಕೊಡ್ತಿರೋ ಗಿಫ್ಟ್ ಅನ್ಕೋತೀನಿ. ಥ್ಯಾಂಕ್ಸ್ ಮಾವ. ವಿರಾಜ್, ಎಲ್ಲರನ್ನು ಹೊರಗಡೆ ಕಳಿಸು. ಯಾಕಿಷ್ಟು ಲೇಟು? ಎಲ್ಲೋ ಹೋಗಿದ್ದೆ, ಲೇಟ್ ಆಯ್ತು. ಅದನ್ನೇ ಕೇಳ್ತಾ ಇರೋದು. ಎಲ್ಲಿಗೆ ಹೋಗಿದ್ದೆ, ಯಾಕಿಷ್ಟು ಲೇಟು ಅಂತ. ಎಲ್ಲಾದನ್ನು ನಿಮ್ಗೆ ವರದಿ ಒಪ್ಪಿಸ್ಬೇಕಾ? ಹೌದು, ವರದಿ ಒಪ್ಪಿಸ್ಬೇಕು. ಆಗಲ್ಲ. ನೀವು ನನ್ನ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬರಬೇಡಿ. ಅದು ನನಗಿಷ್ಟ ಆಗಲ್ಲ. ನನಗಿಷ್ಟ ಬಂದ ಕಡೆ ಹೋಗ್ತೀನಿ, ಬರ್ತೀನಿ. ಎಲ್ಲದನ್ನು ನಿಮ್ಮನ್ನು ಕೇಳಿ ಮಾಡೋದಕ್ಕಾಗಲ್ಲ. ಏನ್ ವಿದ್ಯುಲ್ಲತಾ ಹಾಗೆ ಮಾತಾಡ್ತಾ ಇದೀಯಾ? ಓ, ಎಲ್ಲ ಅವಳು ಹೇಳ್ಕೊಟ್ಲಾ? ಯಾರು? ಇನ್ಯಾರು? ನನ್ನ ಶತ್ರು, ನಿನ್ನ ಮಗಳು. ನನ್ನ ಹತ್ರ ಸುಳ್ಳು ಹೇಳಿ ನೀನು ಅಲ್ಗೋಗಿದ್ಯಾ? ಹೌದು, ನಾನು ನನ್ನ ಮಗಳ ಮನೆಗೆ ಹೋಗಿದ್ದು. ಅವಳನ್ನ ಗೌರಿ ಹಬ್ಬಕ್ಕೆ ಕರೆಯೋದಕ್ಕೆ ಹೋಗಿದ್ದೆ. ಏನೀಗ? ಏನ್ ವಿದ್ಯುಲ್ಲತಾ, ನನ್ನ ಮುಂದೆ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ತಪ್ಪು ಮಾಡಿದ್ಯಾ ನೀನು? ಭಯ ಬೇಡ. ಯಾಕೆ? ನನಗ್ಯಾಕೆ ಭಯ ಆಗ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ?
ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ನನ್ನ ಮಗಳನ್ನ ಭೇಟಿ ಆಗೋದಕ್ಕೆ ಅವಳ ಮನೆಗೆ ಹೋಗಿದ್ದೆ, ಅದು ಅಪರಾಧ ಅಂತ ನನಗನ್ಸಲ್ಲ. ಇದು ಅಪರಾಧನೇ. ನಿನ್ನ ಗಂಡನ ಶತ್ರು ನಿನ್ನ ಶತ್ರು. ಇದನ್ನ ಅರ್ಥ ಮಾಡ್ಕೋ. ನನಗೆ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ, ನನ್ನ ಮಗಳ ವಿಚಾರ ಬಂದಾಗ ನಾನು ಹೃದಯದಿಂದ ಯೋಚನೆ ಮಾಡ್ತೀನಿ. ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡೋದಕ್ಕಾಗಲ್ಲ. ನೀನು ಹಾಗೆ ಯೋಚನೆ ಮಾಡಬಾರ್ದು. ಯಾಕೆಂದ್ರೆ ನಾನು ನಿನ್ನ ಗಂಡ ಹೇಳ್ತಾ ಇದ್ದೀನಿ. ಅದಕ್ಕೆ ನೀನು ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ಮಗಳು ತಂದೆನ ಧಿಕ್ಕರಿಸಿ ಮದುವೆ ಆದವಳು. ಭುವನ್ ಜೊತೆ ಆದ ಎಂಗೇಜ್ಮೆಂಟ್ನ ಮುರ್ಕೊಂಡು ಆಶ್ರಮಕ್ಕೆ ಹೋಗಿ ಕೂತ್ಕೊಂಡ್ಲು. ಯಾರನ್ನು ಹೇಳ್ದೆ ಕೇಳದೆ ಮದುವೆ ಆದ್ಲು. ನನಗೆಷ್ಟು ಅವಮಾನ ಆಯ್ತು ಗೊತ್ತಾ ನಿನಗೆ? ಒಬ್ಬ ಗಂಡನಿಗೆ ಅವಮಾನ ಆದರೆ ಹೆಂಡತಿಗೆ ಅವಮಾನ ಆದಂಗಲ್ವಾ? ಇವೆಲ್ಲವನ್ನು ಮರೆತುಬಿಟ್ಟು ಗೌರಿ ಹಬ್ಬಕ್ಕೆ ಅವಳನ್ನ ಕರೆಯಕ್ಕೆ ಹೋಗಿದ್ಯಾ ನೀನು? ಅವಳಿಗೂ ಇದೇ ಬೇಕಾಗಿತ್ತು. ಈ ಮನೆಯಲ್ಲಿದ್ದ ದುಡ್ಡು, ಅದರ ಸುಖ ಅಲ್ಲೆಲ್ಲಿ ಸಿಗಕ್ಕೆ ಸಾಧ್ಯ? ಅದಕ್ಕೆ ಅವಳು ಅವತ್ತು ನಾನು ಇಲ್ದಿದ್ದಾಗ ಈ ಮನೆಗೆ ಕದ್ದು ಮುಚ್ಚಿ ಬಂದಿದ್ದಿತ್ತು. ಈಗ ನೀನೇ ಹೋಗಿ ಕರೆದಾಗ ಬರ್ದಂಗಿರ್ತಾಳ? ಈ ಮನೆಯ ದುಡ್ಡು, ಅದರ ಸುಖ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ. ಆ ಸುಖನ ಹುಡಿಕೊಂಡು ಬಂದೇ ಬರ್ತಾಳ. ಸಾಕು. ಅವಳಿಗೆ ನಿಮ್ಮ ಆಸ್ತಿಲಾಗ್ಲಿ ದುಡ್ಡಲ್ಲಾಗ್ಲಿ ಆಸಕ್ತಿ ಇಲ್ಲ. ಅವಳು ಸಂಬಂಧಗಳಿಗೆ ಬೆಲೆ ಕೊಡೋಳು, ನಿಮ್ ದುಡ್ಡಿಗಲ್ಲ. ಅವತ್ತು ನೀವಿಲ್ಲದೆ ಇದ್ದಾಗ ಅವಳು ಈ ಮನೆಗೆ ಬಂದಿದ್ದು ಸುಖ ಹುಡ್ಕೊಂಡಲ್ಲ, ನನ್ನ ಮೇಲೆ ಪ್ರೀತಿಯಿಂದ. ಇವಾಗ್ಲೂ ಅಷ್ಟೆ, ಅವಳೇನಾದ್ರೂ ನಾನು ಕರೆದಿದ್ದಕ್ಕೆ ನಮ್ಮ ಮನೆಗೆ ಬಂದ್ರೆ ಅದು ನನ್ನ ನಿಮ್ಮ ಮೇಲಿನ ಪ್ರೀತಿಯಿಂದ, ನಿಮ್ ದುಡ್ಡು ನೋಡ್ಕೊಂಡಲ್ಲ. ಎಲ್ಲ ನೀವು ಹೇಳಿದ ಹಾಗೆ ನಾನು ಕೇಳೋದಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಿಮ್ಮಷ್ಟೇ ಮುಖ್ಯವಾಗಿ ನನ್ನ ಮಗಳಿದ್ದಾಳೆ. ನಿಮ್ಮನ್ನ ಧಿಕ್ಕರಿಸಿ ನಿಮ್ಮ ಮಗಳು ಮದುವೆ ಆದ್ಲು. ನಿಮಗೆ ಕೋಪ ಬರೋ ಸಹಜ, ಒಪ್ಕೋತೀನಿ. ಅದನ್ನ ಎಷ್ಟು ದಿನ ಅಂತ ಸಾಧಿಸ್ತೀರಾ? ಕೊನೆವರೆಗೂ, ಅದು ನಿಮ್ಮ ಮಗಳ ಮೇಲೆ. ನನಗೆ ಬುದ್ಧಿ ಹೇಳಕ್ ಬರಬೇಡ. ನೋಡಿ, ನಾನಿರೋದು ಹೀಗೆ. ನೀವು ಅವಳ ಮನೆಗೆ ಹೋಗ್ಬೇಡ, ಅವಳನ್ನ ಭೇಟಿ ಆಗ್ಬೇಡ ಅಂತೆಲ್ಲ ಹೇಳಿದ್ರೆ ಅದನ್ನ ನಾನು ಕೇಳೋದಕ್ಕಾಗಲ್ಲ. ಅವಳನ್ನ ಗೌರಿ ಹಬ್ಬಕ್ಕೆ ಕರೆದಿದ್ದೀನಿ. ಅವಳು ಈ ಮನೆಗೆ ಬರ್ಕೊಡ್ತು ಅಷ್ಟೇ. ಬರಲ್ಲ ಬಿಡಿ. ನಿಮಗೆ ಎಷ್ಟು ಹಠ ಇದೆ ಅಂದಮೇಲೆ ನಿಮ್ಮ ಮಗಳವಳು ಇನ್ನೂ ಜಾಸ್ತಿ ಸ್ವಾಭಿಮಾನ ಇರೋಳು. ನಾನು ಹೋಗಿ ಕರೆದ್ರು ಬರಲ್ಲ ಅಂತ ಹೇಳಿದ್ಲು. ನಿಮ್ಮ ಅಪ್ಪ ಮಗಳ ಗಲಾಟೆನಲ್ಲಿ ಸಾಯ್ತಾ ಇರೋಳು ನಾನು.